ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವಿವತ್ತು ಬಜಾಜ್ ಇನ್ಸ್ಟೆಂಟ್ ವಾಟರ್ ಹೀಟರ್ ಅಂತ ಇದು ಓಕೆನಾ. 3 ಲೀಟರ್ ಕೆಪಾಸಿಟಿ ಬರುತ್ತೆ, 3 ಕಿಲೋವಾಟ್ ಬರುತ್ತೆ ಓಕೆನಾ. ನೋಡಿ, ಇವತ್ತು ಇದನ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ನಾವು ಓಕೆನಾ. ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ ಓಕೆನಾ. ನೋಡಿ, ಇದು ಒಳಗಡೆ ಬಾಕ್ಸ್ ಒಳಗೆ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಇದೆ. ಇದು ಬಜಾಜ್ ಬ್ರ್ಯಾಂಡಿಂಗು ಓಕೆನಾ. ಫ್ರಂಟ್ ನಮಗೆ ಬ್ಲೂ ಕಲರ್ ಬರುತ್ತೆ. ನೋಡಿ, ಇದು ಟಾಪ್ ಸೈಡಲ್ಲಿ ರೆಡ್ ಕಲರ್ ಇರೋದು ಔಟ್ಪುಟ್ಟು, ಬ್ಲೂ ಕಲರ್ ಇರೋದು ಇನ್ಪುಟ್ಟು. ಇಲ್ಲಿ ಬಿಸಿನೀರು, ಈ ಕಡೆ ತಣ್ಣೀರು ಬರುತ್ತೆ ಓಕೆನಾ. ನಾವು ಇದನ್ನ ಕನೆಕ್ಷನ್ ಮಾಡಬೇಕು. ಇದು ಕೇಬಲ್ ಇದೆ ನೋಡಿ, ಇದು ಪವರ್ ಕಾರ್ಡು ಓಕೆನಾ. ಪವರ್ ಕಾರ್ಡು ಗೇಜು ಚೆನ್ನಾಗಿದೆ, ಹೆವಿ ಇದೆ ಓಕೆನಾ. ಅಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಎಷ್ಟು ಆ್ಯಮ್ಸ್ ಸ್ವಿಚ್ ಹಾಕಬೇಕು, ಏನಾಗಬೇಕು ಅಂತ ಎಲ್ಲ ಇರುತ್ತೆ ಅದರಲ್ಲಿ ಓಕೆನಾ. ನೋಡಿ, ಅಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಯಾವ ಥರ ಏನು ಅಂತ ಓಕೆನಾ. 3 ಲೀಡ್ ಬರುತ್ತೆ ಇದರಲ್ಲಿ, ಪೇಸು, ನ್ಯೂಟ್ರಲ್ಲು, ಅರ್ಥಿಂಗ್ ಬರುತ್ತೆ ಓಕೆನಾ. ಇದು ಬಾಕ್ಸಲ್ಲಿ ಪೈಪು ಬರುತ್ತೆ, ಪ್ಲಗ್ಗು ಬರುತ್ತೆ ಓಕೆನಾ, ಸೆಟ್ ಬರುತ್ತೆ ಅದಕ್ಕೆ ಓಕೆನಾ. ನೋಡಿ, ನಾವು ಇವಾಗ ಇಲ್ಲಿ ಫಿಟ್ ಮಾಡ್ತಾ ಇರೋದು ಗೀಜರ್ನ. ಶವರ್ ಇದೆಯಲ್ಲ, ಶವರ್ ಟಾಪ್ ಸೈಡಲ್ಲಿ ಓಕೆನಾ. ಬಂದು ನಾನು ಸ್ಕ್ರೂ ಫಿಟ್ ಇದು ಮಳೆ ಹೋಲ್ ಮಾಡಿ ಮಳೆ ಫಿಟ್ ಮಾಡ್ಕೊಳ್ತೀನಿ. ನೋಡಿ, ಮಳೆ ಫಿಟ್ ಮಾಡ್ತಾ ಇದ್ದೀನಿ ಓಕೆನಾ. ಫುಲ್ಲು ಬಿಗ್ಗೆಗೆ ಏನು ಅಂತ ಹೆವಿ ಏನು ಬೇಕಾಗಿಲ್ಲ, ನಾರ್ಮಲ್ ಆಗಿದ್ರೆ ಓಕೆ. ಯಾಕೆಂದರೆ ಓನ್ಲಿ 3 ಲೀಟ್ರ್ ಅದು ಓಕೆನಾ. ನೋಡಿ, ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿದೆಯಾ ಆ್ಯಂಗಲ್ ಅಂತೆಲ್ಲ ನೋಡಿ ಕ್ಲೀನಾಗಿ ಫಿಕ್ಸ್ ಮಾಡ್ಕೋಬೇಕು. ಬ್ಯಾಕ್ ಸೈಡು ಕರೆಕ್ಟಾಗಿ ಕೂತಿದೆಯಾ ಹೆಂಗೆ ಏನಂತ ನೋಡಬೇಕು ಒಂಚೂರು ಓಕೆನಾ. ನೋಡಿ, ಕರೆಕ್ಟಾಗಿ ಕೂತಿದೆ ಓಕೆನಾ. ಇವಾಗ ನಾವು ನೋಡಿ ಹೆಂಗೆ ಕೂತಿದೆ. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಪೈಪ್ ಕನೆಕ್ಷನ್ ಹಾಕ್ಕೊಳ್ಬೇಕು ಓಕೆನಾ. ಇವಾಗ ಪೈಪ್ ಕನೆಕ್ಷನ್ ಹೆಂಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕೆಳಗಡೆ ಬಂದು ಕರೆಕ್ಟಾಗಿ ಕೂತಿದೆ, ಸ್ವಲ್ಪ ಅಲ್ಲಾಡ್ತಿದೆ ಓಕೆ, ಪರವಾಗಿಲ್ಲ, ಕೂತಿದೆ, ಟೈಟಾಗಿ ಕೂತಿದೆ, ಏನು ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಕೆಳಗಡೆ ರೆಡ್ ಕಲರ್ ಬಂದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಓಕೆನಾ. ಬ್ಲೂ ಕಲರ್ ಬಂದು ಈ ಕಡೆ ಕನೆಕ್ಟ್ ಆಗುತ್ತೆ, ಟ್ಯಾಪ್ ಇದೆಯಲ್ಲ ಅಲ್ಲಿಗೆ ಓಕೆನಾ. ಇವಾಗ ಈ ಪವರ್ ಲೀಡ್ ಬಂದು ನಾನು ಡ್ರಿಲ್ಲಿಂಗ್ ಮಿಷಿನ್ದು ಪವರ್ ಅಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲಿ ಕನೆಕ್ಟ್ ಆಗುತ್ತೆ. ಅದು ಸಾಕೆಟ್ ಬರುತ್ತೆ, ಸಾಕೆಟ್ ಕನೆಕ್ಟ್ ಆಗುತ್ತೆ ಓಕೆನಾ. ಇವಾಗ ನಾವು ಪೈಪ್ ಕನೆಕ್ಷನ್ ಹಾಕೊಬಿಡೋಣ ಬನ್ನಿ ಓಕೆನಾ. ನೋಡಿ, ನಾನು ಪೈಪ್ ಕನೆಕ್ಷನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ತಣ್ಣೀರ್ದು ಕನೆಕ್ಷನ್ ಮಾಡಿದ್ದೀನಿ. ನೋಡಿ, ತಣ್ಣೀರ್ದು ಸೀದಾ ಕೊಳಾಯಿಯಿಂದ ಇನ್ಪುಟ್ ಬರುತ್ತೆ ಗೀಜರ್ಗೆ. ಇವಾಗ ಶವರಿಂದ ಡೈರೆಕ್ಟಾಗಿ ನಮಗೆ ಔಟ್ಪುಟ್ಟು ಅಲ್ಲಿ ಇದಿದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಥ್ರೆಡ್ ಇದೆಯಲ್ಲ, ಅದಕ್ಕೆ ಔಟ್ಪುಟ್ಟು ಓಕೆನಾ. ಔಟ್ಪುಟ್ಗೇನು ಕೊಳಾಯಿ ಇಲ್ಲ, ಇನ್ಪುಟ್ಗೆ ಮಾತ್ರ ಟ್ಯಾಪ್ ಇದೆ ಓಕೆನಾ. ಅದನ್ನ ಫುಲ್ಲು ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ, ಪ್ರಾಪರಾಗಿ ಎಲ್ಲ ಲೀಕೇಜ್ ಏನು ಇರಬಾರ್ದು, ಆ ಥರ ಫುಲ್ಲು ಫಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.